ಏರೋ ಶೋ ಅಂದರೆ ಏರೋ ಇಂಡಿಯಾ 2025ಕ್ಕೆ ಅದ್ದೂರಿಯಾದಂಥ ಒಂದು ಚಾಲನೆ ಸಿಕ್ಕಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಯಲಹಂಕದ ವೈಮಾನಿಕ ವಾಯುನೆಲೆಯಲ್ಲಿ ಏರೋ ಶೋ ನಡೆಯುತ್ತೆ. ಈ ಒಂದು ಏರೋ ಶೋ ಅಂತಂದರೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಒಂದು ಪ್ರಮುಖವಾದಂತಹ ಒಂದು ಮಾರ್ಗ ಅಂತಂದರೆ ರಕ್ಷಣಾ ಇಲಾಖೆಯನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಏರೋ ಶೋ ಪ್ರಮುಖವಾದಂಥ ಒಂದು ಅಂಶ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸದ್ಯ ನಾನು ಯಲಹಂಕದ ವೈಮಾನಿಕ ವಾಯುನೆಲೆ ಏನಿದೆ ಆ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಏರೋ ಶೋ ಇದೆ, ಏರೋ ಶೋಗೆ ಚಾಲನೆ ಸಿಕ್ಕಿದೆ ಅಂಥೇಳಿ ಕೇಂದ್ರ ರಕ್ಷಣಾ ಸಚಿವ ಆಗಿರುವಂತಹ ರಾಜನಾಥ್ ಸಿಂಗ್ ಏರೋ ಶೋ 2025ಕ್ಕೆ ಅದ್ದೂರಿಯಾದಂಥ ಒಂದು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಅವರು ಒಂದು ಮಾತನ್ನು ಹೇಳಿದರು. ಈ ಒಂದು ಏರೋ ಶೋ ಏನಿದೆ ಇದು ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದಲ್ಲೂ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಏರೋ ಶೋ ಪ್ರಮುಖವಾದಂಥ ಒಂದು ಸಾಕ್ಷಿ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು, ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು. ಅದರ ಜೊತೆಗೇ ಪ್ರತಿ 2 ವರ್ಷಕ್ಕೊಮ್ಮೆ ಈ ಏರೋ ಶೋ ನಡೆಯುತ್ತೆ. ಈ ಏರೋ ಶೋದಲ್ಲಿ ದೇಶ ಆಗಿರ್ಬೋದು, ಬೇರೆ ಬೇರೆ ವಿದೇಶಗಳ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಯುದ್ಧ ವಿಮಾನಗಳ ಪ್ರದರ್ಶನ, ವೈಮಾನಿಕ ಪ್ರದರ್ಶನ ನಡೆಯುತ್ತೆ. ಬೆಂಗಳೂರಿನ ಆಗಸದಲ್ಲಿ ಒಂದು ರೀತಿ ಲೋಹದ ಹಕ್ಕಿಗಳ ಕಲರವ ಇಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆ ಒಂದು ಸ್ಥಳದಲ್ಲಿ ನಾನು ಇದ್ದೀನಿ. ಜೊತೆಗೆ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಒಂದು ಮಾತನ್ನು ಹೇಳಿದರು. ಈ ಒಂದು ಏರೋ ಶೋ ಏನಿದೆ ಇದು ಕೇವಲ ಬೆಂಗಳೂರಿನ ಅಭಿವೃದ್ಧಿ ಮಾತ್ರ ಅಲ್ಲ, ಕರ್ನಾಟಕದ ಅಭಿವೃದ್ಧಿ ಅಷ್ಟೇ ಅಲ್ಲ, ಇಡೀ ದೇಶದ ರಕ್ಷಣಾ ವ್ಯವಸ್ಥೆಗೆ ಈ ಒಂದು ಏರೋ ಶೋ ಏನಿದೆ ಇದು ಪ್ರಮುಖವಾದಂಥ ಒಂದು ಸಾಕ್ಷಿ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗೆಯೇ ನಾನು ನಿಮಗೆ ಕೂಡ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನ ಆಗಿರುತ್ತೆ. ಈ ಒಂದು ಯುದ್ಧ ವಿಮಾನದಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ಒಂದು ತುರ್ತು ಸಂದರ್ಭದಲ್ಲಿ ಈ ಒಂದು ಭಾರತೀಯ ವಾಯುಸೇನೆಗೆ ಸಂಬಂಧಪಟ್ಟಂತಹ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗುತ್ತೆ. ಪ್ರಮುಖವಾಗಿ ಯುದ್ಧ ವಿಮಾನಗಳಿಗೆ ಬಳಸುವಂತಹ ಫ್ಯೂಯಲ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಇಲ್ಲಿ ಇಂಡಿಯನ್ ಆಯಿಲ್ನ ಸಂಬಂಧಪಟ್ಟಂತಹ ಒಂದು ಪೆಟ್ರೋಲ್ ಇಲ್ಲಿ ಇರುವಂಥದ್ದು. ನಾರ್ಮಲಾಗಿ ಬೇರೆ ವೆಹಿಕಲ್ಗಳಿಗೆ ಬಳಸುವಂತಹ ಪೆಟ್ರೋಲನ್ನು ಈ ಒಂದು ಯುದ್ಧ ವಿಮಾನಗಳಿಗೆ ಬಳಸೋದಿಲ್ಲ. ಅದರ ಬದಲಾಗಿ ಪ್ರಮುಖವಾಗಿ ಏವಿಯೇಷನ್ಗೆ ಅಂತಲೇ ಸಪ್ರೇಟಾಗಿ ಒಂದು ಫ್ಯೂಯಲ್ ಇಲ್ಲಿರುತ್ತೆ. ಅಂದರೆ ವೈಟ್ ಕೆರೋಸಿನ್ ಅಂತ ಹೇಳಿ ಕರಿತೀವಿ. ಈ ಒಂದು ಕೆರೋಸಿನ್ ಅಂದರೆ ಈ ಒಂದು ಆಯಿಲ್ ಏನಿದೆ ಇದನ್ನು ಮಾತ್ರ ಏರೋ ಶೋದಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾರ್ಮಲಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವಂತಹ ಫ್ಯೂಯಲ್ ಏನಿದೆ ಆ ಒಂದು ಫ್ಯೂಯಲನ್ನು ಇಲ್ಲಿ ಬಳಸೋದಿಲ್ಲ. ಹಾಗಾಗಿನೇ ಆ ರೀತಿಯಾದಂಥ ಒಂದು ಪ್ಯೂರ್ ಫ್ಯೂಯಲನ್ನು ಇಲ್ಲಿ ಬಳಸ್ತಾರೆ. ಇಲ್ಲಿ ಈ ಒಂದು ಫ್ಯೂಯಲ್ನ ಉದ್ದೇಶ ಆಗಿರ್ಬೋದು ಅಥವಾ ಇದರ ಒಂದು ಧ್ಯೇಯವಾಕ್ಯ ಅಂತಂದರೆ ಅವರ್ ಗ್ರೌಂಡ್ ವರ್ಕ್ ಟೇಕ್ಸ್ ಟು ಸ್ಕೈ ಹೈ ಅಂತ ಹೇಳಿ, ಅಂದರೆ ನಿಮ್ಮನ್ನು ಅತಿ ಎತ್ತರದಲ್ಲಿ ಹಾರಿಸುವಂತಹ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಫ್ಯೂಯಲ್ ಏನಿದೆ ಆ ಫ್ಯೂಯಲ್ನ ನಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಫ್ಯೂಯಲ್ ಇದೀಗ ಯುದ್ಧ ವಿಮಾನಕ್ಕೆ ಭರ್ತಿ ಮಾಡಲಿಕ್ಕೆ ಈ ಒಂದು ಫ್ಯೂಯಲ್ ಹೋಗ್ತಾ ಇದೆ, ನಾವು ನೋಡ್ತಾ ಹೋಗ್ಬೋದು. ಸೊ ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಏರೋ ಶೋ ಏನಿದೆ ಇಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಬಹುತೇಕ ಯುದ್ಧ ವಿಮಾನಗಳೇನಿದೆ ಅಂದರೆ ಯುದ್ಧ ಹೆಲಿಕಾಪ್ಟರ್ ಆಗಿರ್ಬೋದು, ಕೋಸ್ಟಲ್ ಗಾರ್ಡ್ಗೆ ಸಂಬಂಧಪಟ್ಟಂತಹ ವಿಮಾನ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಇಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇದು ಈ ಬಾರಿಯ ಏರ್ ಶೋ. ಜೊತೆಗೆ ಇವತ್ತಿಂದ 5 ದಿನಗಳ ಕಾಲ ಈ ಏರೋ ಶೋ ನಡೆಯುತ್ತೆ ಯಲಹಂಕದ ವೈಮಾನಿಕ ವಾಯುನೆಲೆಯಲ್ಲಿ ಏರೋ ಶೋದಲ್ಲಿ ಯಾವೆಲ್ಲ ವಿಶೇಷತೆಗಳು ಇದ್ದಾವೆ, ಜೊತೆಗೆ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಏರೋ ಶೋದಲ್ಲಿ ಎಷ್ಟು ವೈಶಿಷ್ಟ್ಯತೆ ಇರುತ್ತೆ ಅನ್ನುವಂಥದ್ದನ್ನು ನಾನು ಮತ್ತೆ ತಿಳಿಸ್ತಾ ಹೋಗ್ತೀನಿ. ಸೊ ನಾನು ನಿಮ್ಮೊಂದಿಗೆ ಉಲ್ಲಾಸ್ ಎಸ್ ಕಿರ್ವಾಸೆ, ಸೈನಿಂಗ್ ಆಫ್. ಥ್ಯಾಂಕ್ ಯು.